ಉದ್ಯಮಿಗಳಾದಂಥ ನಿರಂಜನ್ ಬಡಿಗೇರ್ ಅವರೇ, ಮೋದಿ ಅವರೇ, ಎಂ ಪಿ ಬಡಿಗೇರ್ ಅವರೇ, ಮಹಿಳಾ ಸದಸ್ಯನಿಯರೇ, ನಮ್ಮೆಲ್ಲರಿಗೂ ನಾನು ಸ್ಪರ್ಶಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾವು ಭಾರತೀಯರು ಭಾರತ ಭದ್ರವಾಗಿ ಉಳಿಬೇಕಾಗಿದೆ. ಭಾರತ ಭದ್ರವಾಗಿ ಉಳಿಬೇಕು ಅಂತಂದರೆ ನಾವು ನರೇಂದ್ರ ಮೋದಿಯವರಂತಹ ಮಹಾನ್ ಪ್ರಧಾನಮಂತ್ರಿಗಳನ್ನು ಕಂಡಿದ್ದೀವಲ್ಲ, ಅಂಥ ಪ್ರಧಾನಮಂತ್ರಿಯವರ ಕೈ ಬಲಪಡಿಸಬೇಕಾಗಿದೆ. ಇವತ್ತು ನಾವು ಪ್ರಹ್ಲಾದ್ ಜೋಶಿಯವರು ನಮ್ಮ ಕ್ಷೇತ್ರದಲ್ಲಿ ಆರಿಸಿ ತಂದಿವೆ ಅಂತಂದರೆ ನೇರವಾಗಿ ನರೇಂದ್ರ ಮೋದಿಯವರನ್ನು ಆರಿಸಿದಂತ ಅನ್ನಿಸ್ತದೆ. ಭಾರತ ಪ್ರಗತಿ ಕಾಣಬೇಕು, ಇನ್ನೂ ಪ್ರಗತಿ ಕಾಣಬೇಕು. ಬೇರೆ ಬೇರೆ ರಾಷ್ಟ್ರಗಳು, ಚೀನಾ, ಪಾಕಿಸ್ತಾನ, ರಷ್ಯಾ, ಅವೆಲ್ಲ ರಾಷ್ಟ್ರಗಳು ಭಾರತವನ್ನು ಅಸಡ್ಡೆ ಮಾಡಿದ್ದು ಮೊದಲು. ಇದೇ ನರೇಂದ್ರ ಮೋದಿಯವರಿಗೆ ಪಾಸ್ಪೋರ್ಟ್ ಸೈಜ್ ಕೊಡದಂಥ ಸ್ಥಿತಿ ಇತ್ತು. ಅವರು ಮುಖ್ಯಮಂತ್ರಿ ಗುಜರಾತಾಗಿದ್ದಾಗ ಅವರಿಗೆ ಪಾಸ್ಪೋರ್ಟ್ ಸೈಜ್ ಇದ್ದಿಲ್ಲ, ಅಮೇರಿಕಕ್ಕೆ ಬರಲಿಕ್ಕೆ ಆಹ್ವಾನ ಇದ್ದಿಲ್ಲ. ಈಗ ನೋಡಿ ಅವರು ಕರೆದು ಕೊಡ್ತಾ ಇದ್ದಾರೆ. ಇವರನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನರೇಂದ್ರ ಮೋದಿಯವರನ್ನು ನೋಡ್ತಾ ಇದ್ದಾರೆ. ಹಂಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ನೋಡಲಿಕ್ಕೆ ಕಾರಣ ಅಂತಂದರೆ ನರೇಂದ್ರ ಮೋದಿಯವರು 24 hours ನಾನು ದುಡಿತೇನೆ ಅಂತ ಹೇಳ್ತಾರಲ್ಲ, ನನ್ನ ರಕ್ತದ ಕಣಗಳಲ್ಲಿ ಇರೋವರೆಗೆ ನಾನು ಕೂಡ ದೇಶದ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾರಲ್ಲ. ಆದ್ದರಿಂದ ನಾವು ಹೇಳುವಂಥ ಒಂದೇ ಒಂದು ಮಂತ್ರ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಘೋಷಣೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಅವ್ರನ್ನ ಆರಿಸಿ ತರಲೇಬೇಕಾಗಿದೆ. ನಮ್ಮೆಲ್ಲ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಇರುವಂಥ ಪ್ರಜ್ಞಾವಂತ ಸಮಾಜದ ಕಾಲ, ನಮ್ಮ ಸಮಾಜ ಪ್ರಜ್ಞಾವಂತ ಸಮಾಜ, ಬುದ್ಧಿವಂತ ಸಮಾಜ, ಅತಿ ಒಳ್ಳೆ ದೇವರನ್ನೇ ನಿರ್ಮಾಣ ಮಾಡುವಂಥ ಸಮಾಜದವರು ಎಲ್ಲರೂ ಕೂಡಿ ನಾವು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ, ಅವ್ರನ್ನ ಆರಿಸಬೇಕಾಗಿದೆ. ಅದನ್ನು ನಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ನಂಜುಂಡಿ ಅವರು ಎತ್ತಿದ್ರು ಇರಲಿ, ಏನೋ ಅದೊಂದು ವೈಯಕ್ತಿಕ ವಿಚಾರ ಆಯಿತು. ಆಗಲಿ ಅವರು ಕೂಡ ಹಿಂದೆ ನಮ್ಮ ಸಂಘಟನೆಯನ್ನು ಮಾಡಿದ್ದಾರೆ. ಅವರು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ನಂಜುಂಡಿ ಅವರು ಸಮಾಜವನ್ನು ಸಂಘಟನೆ ಮಾಡಿದ್ದಾರೆ. ನಮ್ಮ ಸಂಘಟನೆ ಆಗಲಿಕ್ಕೆ ಇವತ್ತು ಕಾರಣ ಅಂದರೆ ನಂಜುಂಡಿ ಅವರ ಶಿವಣ್ಣರಿಗೆ ಆ ವಿಷಯ ಗೊತ್ತದಲ್ಲ, ಪ್ರತಿ ಸಂಘಟನೆ ಆಗಲಿಕ್ಕೆ, ನಮ್ಮ ಸಮಾಜ ಸಂಘಟನೆ ಆಗಲಿಕ್ಕೆ ಕಾರಣ ನಂಜುಂಡಿ ಅವರು ಅನ್ನುವಂಥದ್ದು. ಅದಿರಲಿ, ಅವರು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಹೋಗಿದ್ದಾರೆ, ಅದೇನು ಕಾರಣ. ಆದರೆ ಈ ದೇಶದಲ್ಲಿ ತುಷ್ಟೀಕರಣ ಏನು ನಡೀಲಿಕ್ಕಿದೆಯಲ್ಲ, ಅದು ಬಂದಾಗಬೇಕು ಅಂತಂದರೆ ನಾವು ನರೇಂದ್ರ ಮೋದಿಯವರನ್ನ ಬಲಪಡಿಸಬೇಕು, ನಮ್ಮ ದೇಶವನ್ನು ನಾವು ಉಳಿಸ್ಬೇಕು, ನಮ್ಮ ರಾಜ್ಯವನ್ನು ಉಳಿಸ್ಬೇಕು, ನಾವು ಬದುಕಬೇಕು. ನಾವು ಬದುಕಬೇಕು ಅಂತಂದರೆ ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು. ಆದ್ದರಿಂದ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಸಪೋರ್ಟ್ ಮಾಡೋಣ. ಪ್ರಹ್ಲಾದ್ ಜೋಶಿ ಅವರಿಂದ ನಾವು ಹಿಂದೂ ಕೆಲಸ ಮಾಡಿಕೊಂಡಿದ್ದೀವಿ. ನಮ್ಮ ನೌಕರರ ಸಂಘಕ್ಕೆ ಕೆಲಸ ಕೇಳಲಿಕ್ಕೆ ಹೋದಾಗ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೋದ್ವಿ. ನಾನು ಲೆಟರ್ ಕೊಡೋದಿಲ್ಲ, ಫೋನ್ ಮಾಡಿರ್ತಾನೆ ಅಂತಂದರೆ ನಾವು ನೇರವಾಗಿ ನೀವು ಅಲ್ಲಿ ಆಫೀಸ್ಗೆ ಹೋಗ್ರಿ ಅಂತಂದ್ರೆ ನಾವು ನೇರವಾಗಿ ನಾನು ಕಲ್ವಾರ ನಮ್ಮ ಎಂ ಪಿ ಬಡಿಗೇರ್ ಅವರು ಅಲ್ಲಿ ಆಫೀಸ್ಗೆ ಹೋದಾಗ ಇವರು ಫೋನ್ ಮಾಡಿದ್ರು. ಆಗಲೇ ಈಗ ನೌಕರರ ಸಂಘಕ್ಕೆ ನಾವು ಜಾಗ ನಾವು ಕೇಳಿದ್ವಿ, ಕೂಡ ಆಫೀಸ್ಗೆ ಹೋಗಿ ಕೊಡಿದ್ರಾಗ ಫೋನ್ ಮಾಡಿ ಹೇಳಿದ್ರು ಅಂತ ಒಂದು ಮಾತಿನಂತೆ ನಡ್ಕೊಳ್ಳುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಸಪೋರ್ಟ್ ಮಾಡೋಣ. ಎಲ್ಲರೂ ಕೂಡಿ ನೌಕರರಿಂದ ಅವ್ರು ಸಪೋರ್ಟ್ ಮಾಡೋಣ. ಮೇಡಮ್ ಅವ್ರು ಹೇಳಿದರು, ಕೆಲವರು ಇಲ್ಲ 2,000 ರೂಪಾಯಿ ಕೊಡ್ತಾವೆ ಅಂತ ತಿಳ್ಕೊಂಡು ಆ 2,000 ರೂಪಾಯಿ ನಮ್ಮದು 2,000 ರೂಪಾಯಿನ ಕೊಡೋದು. ಅವರು 2,000 ರೂಪಾಯಿ ಕೊಡ್ತಾರೆ, 10,000 ರೂಪಾಯಿ ಹೆಣ್ಮಕ್ಳ ಕಡೆಯಿಂದ ಕಸ್ಕೋತಾರೆ, ಇಲ್ಲ ಅಂತಲ್ಲ. ಅದರಿಂದ ಆ ವಿಚಾರ ಬಿಟ್ಕೊಡೋಣ, ಹಂಗೆ ಇರಲದು. ಅವರು ಕೂಡ ಹಂಗೆ ಹಾಕ್ತಾರೆ, ಹೇಳ್ತಾರೆ ಹೊರಗೆ. ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡೋದು ಹಾಕ್ತಾರೆ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ, ಹಿಂದುತ್ವ ಉಳಿಬೇಕಾಯ್ತು. ಇವತ್ತು ನಾವೆಲ್ಲ ಬದುಕಬೇಕು, ಹಿಂದುತ್ವ ಉಳಿಬೇಕಾಯ್ತು. ಆದ್ದರಿಂದ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋಣ ಅಂತ ಆಸೆ ನನ್ನ 2 ಮಾತುಗಳನ್ನು